ಇಯರು ಜೂನಲ್ಲಿ ಬಂದ್ವಿ. ಇಲ್ಲಿ ಯೂಟ್ಯೂಬ್ ನೋಡಿಕೊಂಡು ಬಂದಿದ್ದೆ. ನಂಗೆ ಒಳ್ಳೆ ವೈಬ್ರೇಷನ್ ಸಿಕ್ತು. ಇಲ್ಲಿ ವೈಬ್ರೇಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಕೈಲೇ ಎಲ್ಲ ಫಸ್ಟೇ ಬಂದೆ. ಯಾರೂ ಇರಲಿಲ್ಲ ಅವಾಗ. ಎಲ್ಲ ಪ್ರಶ್ನೆನೂ ಕೇಳಿದ್ವಿ. ಫಸ್ಟು ನಾನೇ ಕೇಳಿದ್ದು, ದೇವಸ್ಥಾನದೊಳಗೂ ನಾನೇ ಫಸ್ಟ್ ಹೋಗಿದ್ದು. ಅವಾಗೇ ಅಂದ್ಕೊಂಡೆ ಎಲ್ಲ ಫಸ್ಟೇ ಆಗುತ್ತೆ ಅಂತ ನನಗೆ ಅಂದ್ಕೊಂಡು ಬಂದೆ. ಆವಾಗ ತುಂಬಾ ಪ್ರಾಬ್ಲಮಲ್ಲಿತ್ತು, ಎಲ್ಲ ಪ್ರಾಬ್ಲಮಲ್ಲಿತ್ತು. ಹಂಗಾಗಿ ಬಂದು ಇಲ್ಲಿ ಪ್ರಶ್ನೆ ಕೇಳಿದಾಗ ಅವರೆಲ್ಲ ಹೇಳಿದ್ರು, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಹತ್ತತ್ರಕ್ಕೆ ಬಂದಿದೆ. ಈ ಪಾತ್ರೆನೂ ಅಷ್ಟೇ, ಅಮ್ಮ ಅವರು ಏನು ನನ್ನ ಹತ್ರ ಈಸ್ಕೋಬೇಕಾಗಿತ್ತೋ ಏನೋ ಗೊತ್ತಿಲ್ಲ, ಖಂಡಿತ ಈಸ್ಕೊಂಡಿದ್ದಾರೆ. ಇದು ನಾವು ಸಾಯೋವರೆಗೂ ಇರುತ್ತೆ ಅಷ್ಟೇ. ಅಮ್ಮನ ಹೆಸರು ಹೇಳ್ಕೊಂಡು, ನಾನಂತೂ ಕೊಟ್ಟಿಲ್ಲ, ಅಮ್ಮ ಕೊಟ್ಟಿದ್ದಾರೆ, ಅವ್ರು ಈಸ್ಕೊಂಡಿದ್ದಾರೆ ಅಷ್ಟೇ. ಹಾಗಾಗಿ ಎಲ್ಲ ಒಳ್ಳೇದು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹತ್ರದಲ್ಲಿದೆ, ಅದು ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ಬಟ್ ಈಗೆಲ್ಲ ಬಂದು ಹತ್ರ ಸೇರಿಕೊಂಡಿದೆ. ಅದು 2 ಹೇಳ್ಕೊಂಡಿದ್ದೀನಿ ಅಮ್ಮನ್ನ, ಆ 2 ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ. ಆಗುತ್ತೆ ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದಮೇಲೆ ನನಗೆ ಆ ವೈಬ್ರೇಷನ್ನು, ಮನೆಯಲ್ಲಿ ಒಂಥರ ನೆಮ್ಮದಿ ಎಲ್ಲನೂ ಸಿಕ್ಕಿದೆ ನನಗೇನು. ಅದರೆಲ್ಲ ಏನೂ ಇದಾಗಿಲ್ಲ. ಅದೇ 2 ಕಾರ್ಯ ಆಗಬೇಕು, ಹತ್ತತ್ರ ಬಂದಿದೆ. ತುಂಬ ಮೋಸವಾಗಿತ್ತು, ಇವಾಗ ತುಂಬ ಹತ್ತಿರ ಬಂದಿದೆ. ಅದು ಕೈಗೂಡಬೇಕು ಇನ್ನೇನು. ಬಟ್ ಇದಾಗಿದೆಯಲ್ಲ, ಖಂಡಿತ ಅಮ್ಮ ನಡೆಸ್ಕೊಡ್ತಾರೆ. ನೆಕ್ಸ್ಟ್ ಬರ್ತೀನಿ, ಅದಕ್ಕೂ ಬರ್ತೀನಿ ನಾನು. ಖಂಡಿತ ಬನ್ನಿ, ಅಮ್ಮನ್ನ ನಂಬಿ ಅವ್ರನ್ನ ಪೂಜೆ ಮಾಡಿ ಅಷ್ಟೇ ನಾನು ಹೇಳೋದು. ನಂಬಿ ಅಮ್ಮ ನಿಮ್ಗೇನು ಕೊಡಬೇಕು ಅನ್ಸುತ್ತೋ ದೇವರಿಗೆ ಕೊಡಿ ಅಷ್ಟೇ ನಾನು ಹೇಳೋದು. ತುಂಬ ಚೆನ್ನಾಗಿದೆ, ನಂಬಿಕೆಯಾಗಿದೆ ಅಮ್ಮ.